ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ದಿನ ಟೊಮೊಟೊ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ ಗಾಯ್ಸ್? ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ಗಾಯ್ಸ್, ಇಲ್ಲಿ ನಾನು ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣದಾಗಿರೋವಂಥದ್ದು 3 ಟೊಮೊಟೊ ತೊಗೊಂಡಿದ್ದೀನಿ ಪೀಸಸ್ಸು. ಹಸಿ ಬಟಾಣಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕರಿಬೇವು ಇದಿಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಈಗ ಕೊತ್ತಂಬರಿ ಕಾಳು 1 ಸ್ಪೂನು, ಜೀರಿಗೆ 1 ಸ್ಪೂನು, ಚಕ್ಕೆ 1/2 ಇಂಚು, ಮತ್ತು ಜೀರಿಗೆ, ಕೊತ್ತಂಬರಿ ಕಾಳು 1/2 ಇಂಚು ಚಕ್ಕೆ ಅಂತ ಹೇಳಿದ್ನಲ್ಲ, ಚಕ್ರ ಮೊಗ್ಗು ಅಷ್ಟು ಹಾಕೋದಿಲ್ಲ. ಹಾಗೆ ಹಸಿ ಶುಂಠಿ, ಏಲಕ್ಕಿ, ಲವಂಗ, ಪುದೀನ, ಕರಿಬೇವು, ಮತ್ತು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಕಸೂರಿ ಮೇಥಿ, ಕೊಬ್ಬರಿ ಮತ್ತು ಬೆಲ್ಲ ಒಂಚೂರು, ಇದಿಷ್ಟು. ಓಕೆನಾ? ಬೇಕಂದರೆ ಬೆಲ್ಲ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆನಾ? ಈಗ ಅರಿಶಿಣ ಕೂಡ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಕ್ಕಿ ತೊಳೆದಿರೋ ಅಂಥದ್ದನ್ನು ಆಮೇಲೆ ಹಾಕ್ತೀನಿ. ಓಕೆನಾ? ಈಗ ಸದ್ಯಕ್ಕೆ ಇದಿಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೈಡಲ್ಲಿ ಅಕ್ಕಿ ಕೂಡ ತೊಳೆದಿಟ್ಟಿದ್ದೀನಿ, ಅದನ್ನು ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಹಾಗೆ ಕೊತ್ತಂಬರಿನೂ ಕೂಡ ಲಾಸ್ಟಲ್ಲಿ ಹಾಕ್ಕೋತೀನಿ. ಓಕೆನಾ ಗಾಯ್ಸ್? ಇವಾಗ ಒಂದು ಕಡಾಯಿ ತೊಗೊಳ್ಳೋಣ. ಸ್ವಲ್ಪ ನೆಗಡೆ ಆಗಿದೆ. ಗೈಸ್, ಇವಾಗ ಕಡಾಯಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಕಡಾಯಿ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೋಬೇಕು. ಹಾಗೆ ಗೈಸ್, ಹೇಳ್ಬೇಕಂದ್ರೆ ಕೆಲವರು ಒಂದೊಂದು ಥರ ಮಾಡ್ತಾರೆ. ಅಂದರೆ ಇನ್ಸ್ಟಂಟ್ ಪೌಡರ್ ಬರುತ್ತಲ್ಲ, ಆ ಥರ ಹಾಕ್ಬಿಟ್ಟು ಮಾಡೋರು ಇದ್ದಾರೆ. ಹೇಳ್ಬೇಕಂದ್ರೆ ಅದು ಅಷ್ಟು ಹೆಲ್ದಿ ಅಲ್ಲ ಅಲ್ವಾ? ಸೊ ನೀವೇ ಮನೇಲಿ ಈ ರೀತಿ ಈಸಿಯಾಗಿ ಮಾಡಿಕೊಂಡ್ರೆ ಹೆಲ್ದಿ ಕೂಡ ಆಗುತ್ತೆ. ಈ ಕಡೆ ಇನ್ಸ್ಟಂಟ್ ಪೌಡರ್ ಜಾಸ್ತಿ ಯೂಸ್ ಮಾಡೋ ನೆಸೆಸಿಟಿನೂ ಇರಲ್ಲ. ಈಗ ನಾನಿಲ್ಲಿ 2 ಸ್ಪೂನಷ್ಟು ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ, ಏನು ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತೇಳಿ 2 ಸ್ಪೂನು ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಈಗ ಇಲ್ಲಿಗೆ ತೋರಿಸ್ತಿದ್ದೀನಿ ನೋಡಿ. ಆಗಲೇ ಹೇಳಿದ್ದೆ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ರುಚಿ ಇದು ಖಾರ ಜಾಸ್ತಿ ಇಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಇಷ್ಟು ತೊಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ ಅನ್ನೋದಾದರೆ ನೀವು ಖಾರ ಜಾಸ್ತಿ ಇರೋದಾದರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಖಾರ ಕಡಿಮೆ ಇದೆ ಅಂತ ಜಾಸ್ತಿ ಹಾಕಿದ್ದೀನಿ. ಹಸಿ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ 4ರಿಂದ 5. ಹಸಿ ಕೊಬ್ಬರಿ ತೊಗೊಂಡಿರೋದು, ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನೇ ತೊಗೊಳ್ಳಿ. ತುರ್ಕೊಂಡಾದರೂ ತೊಗೋಬೋದು, ಅಥವಾ ಹೀಗೆ ಪೀಸಸ್ ಆದರೂ ಸ್ಲೈಸ್ ಮಾಡಿ ತೊಗೋಬೋದು. ಕಸೂರಿ ಮೇಥಿ ಹಾಕಿದ್ದೀನಿ ನೋಡಿ, ಅರ್ಧ ಸ್ಪೂನ್ ಆಗೋಷ್ಟು, ಅರ್ಧ ಇಂಚ್ ಚಕ್ಕೆ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳು. ಈಗ ಲವಂಗ, ಏಲಕ್ಕಿ ಮತ್ತು ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿ ಇಷ್ಟು 1 ಇಂಚಷ್ಟು, 1 ಇಂಚಲ್ಲ ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ. ಹಾಗೆ ಚಕ್ರ ಮೊಗ್ಗಿರುತ್ತಲ್ಲ, ಇದನ್ನು ಅಷ್ಟು ಹಾಕ್ತಿಲ್ಲ ನಾನು, 1 2 3 ಎಸಳಾಗೋಷ್ಟು ಹಾಕ್ತಾಯಿದ್ದೀನಿ ನೋಡಿ ಅದರಲ್ಲಿ. ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ. ಈಗ ಕರಿಬೇವು, ಲಾಸ್ಟಲ್ಲಿ ಪುದೀನ ಕೂಡ ಹಾಕ್ಕೋತೀನಿ. ಈಗ ಜೀರಿಗೆ, ಕೊತ್ತಂಬರಿ ಕಾಳು ಫಸ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಜೀರಿಗೆ ಕೊತ್ತಂಬರಿ ಕಾಳು ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಈಗ ಪುದೀನೂ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ಉರಿತಿದ್ದೀರಲ್ಲ ಅಂತ ನೀವು ಅಂದ್ಕೋಬೋದು. ಇದೆಲ್ಲ ಎಣ್ಣೆಲಿ ಫ್ರೈ ಆದರೆ ತುಂಬ ಟೇಸ್ಟ್ ಅನಿಸುತ್ತೆ, ಅದಕ್ಕೋಸ್ಕರ ಹಾಕಿ ಉರಿತಾ ಇರೋವಂಥದ್ದು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಜೀರಿಗೆ ಕೊತ್ತಂಬರಿ ಕಾಳು ಬೇಗ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ. ಓಕೆನಾ? ಕೊಬ್ಬರಿ ಕೂಡ ಹಸಿ ಇದೆಲ್ಲ ಹೋಗಬೇಕು, ಅಷ್ಟು ನೀವು ಫ್ರೈ ಮಾಡಬೇಕು. ಓಕೆನಾ? ಒಣ ಇದೆ ಕೊಬ್ಬರಿ ಅನ್ನೋ ಥರ ಫೀಲ್ ಆಗಬೇಕು ನಿಮಗೆ ನೋಡಿದ್ರೆ. ಆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಉರಿಬೇಕು. ಈಗ ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ಓಕೆನಾ? ಕೆಲವರು ಕಲರೆಲ್ಲ ಆ್ಯಡ್ ಮಾಡ್ತಾರಂತೆ, ಬಟ್ ಕಲರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇದೇನು ಒಣಮೆಣ್ಸಿನ್ಕಾಯಿನೂ ಕೂಡ ರೆಡ್ ಕಲರೇ ಬರುತ್ತೆ, ಅರಿಶಿನ ಕೂಡ ಹಾಕಿರ್ತೀವಲ್ಲ ಒಳ್ಳೆ ಕಲರೇ ಬರುತ್ತೆ. ಕಲರೆಲ್ಲ ಆ್ಯಡ್ ಮಾಡೋದು ಅವಶ್ಯಕತೆ ಇರಲ್ಲ. ಓಕೆನಾ?
ಅದೇನಿದ್ರು ಹೋಟೆಲ್ಗಳಲ್ಲಿ ಮಾಡೋದಾದರೆ ಕಲರ್ ಆ್ಯಡ್ ಮಾಡ್ತಾರಂತೆ. ಬಟ್ ಇಲ್ಲಿ ಕಲರೆಲ್ಲ ಅವಶ್ಯಕತೆ ಇಲ್ಲ, ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಕಲರ್ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಅದಕ್ಕೆ ಅರಶಿನ ಒಂದು ಹಾಕಿದ್ದೀನಿ. ಜಾಸ್ತಿ ಹಾಕಿದರೆ ಕಹಿ ಹಾಕ್ಬಿಡುತ್ತೆ. ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೇಕು. ನಾನು ಇಲ್ಲಿ 1 ಬೌಲ್ ಹಾಕಿರೋದ್ರಿಂದ 1-2 ಚಿಟಿಕೆ ಆಗೋಷ್ಟು ಅರಶಿನ ಹಾಕಿದ್ದೀನಿ ಅಷ್ಟೇ. ಈಗ ಇದೆಲ್ಲ ಫ್ರೈ ಆಗಿದೆ ನೋಡಿ. ಈ ಫ್ರೈ ಆಗಿರೋದನ್ನು ಜಾರಿಗೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ನಾನು ತಗೋತಾಯಿದ್ದೀನಿ, ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದೆಲ್ಲ ತಣ್ಣಗಾಗಬೇಕು. ಹಾಗೆ ಬಿಸಿ ಇದ್ದಂಗೆ ಗ್ರೈಂಡ್ ಮಾಡಿದ್ರೆ ಇದು ಲಿಡ್ಡು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿನ, ಓಕೆನಾ. ಇವತ್ತು ಹೇಳ್ಬೇಕಂದ್ರೆ ಟೊಮೊಟೊ ಬಾತನ್ನ ಕೆಲವರು ಒಗ್ಗರಣೆ ಮಾಡಿಬಿಟ್ಟು ಅನ್ನ ಆಮೇಲೆ ಕಲಸೋರು ಆ ಥರನೂ ಮಾಡ್ತಾರೆ. ಬಟ್ ಆ ಥರ ಅಷ್ಟೊಂದು ಚಿತ್ರಾನ್ನ ತಿಂದಿರೋ ಫೀಲ್ ಬರುತ್ತೆ ಅಂತ ನಾನು ಜಾಸ್ತಿ ಇದೇ ಥರನೇ ಮಾಡ್ಕೊಳ್ಳೋದು. ಚಿತ್ರಾನ್ನ ಅನ್ನೋ ಥರ ಅನಿಸುತ್ತೆ. ಬಟ್ ಇದಾದರೆ ಆ ಥರ ಅನಿಸಲ್ಲ. ಕುಕ್ಕರಲ್ಲಿ ಮಾಡ್ದಂಗೂ ಆಯಿತು, ಈ ಕಡೆ ಬೇಗನೂ ಆಗಿಬಿಡುತ್ತೆ. 1 ಬೌಲು ಅಕ್ಕಿ ತೊಗೊಂಡಿದ್ದೀನಿ ನೋಡಿ, ಜಾಮೂನ್ ಬಟ್ಲು ಅಂತೀವಲ್ಲ ನಾವು, ಆ 1 ಬೌಲ್ ತೊಗೊಂಡಿದ್ದೀನಿ ಅಷ್ಟೇ ಅಕ್ಕಿ. ಈಗ ಅದನ್ನು ತೊಳ್ಕೊಂಡು ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇದು ಗ್ರೈಂಡ್ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಈ ಕಲರ್ ಬಂದಿದೆ, ಸಾಕಲ್ಲ ಗೈಸ್. ಇಷ್ಟು ಕಲರ್ ಬಂದರೆ ಸುಮ್ಮನೆ ನಾವು ನೆಸೆಸಿಟಿ ಇಲ್ಲದೆ ಕಲರೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ನಾನೀಗ ತುಪ್ಪ ಹಾಕ್ತಾಯಿನಿ. ತುಪ್ಪ ಯಾಕೆ ಅನ್ನೋದಾದರೆ ತುಪ್ಪ 1-2 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ದೊಡ್ಡ ಸ್ಪೂನಲ್ಲೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಚಿಕ್ಕ ಸ್ಪೂನು ತಿಂಡಿ ತಿನ್ನುವಾಗ ನಾವು ಯೂಸ್ ಮಾಡ್ತೀವಲ್ಲ, ಆ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದರೆ ಸಾಕು. ಯಾಕೆ ಇದು ಮರದ್ದಲ್ವ, ಇದರಲ್ಲಿ ಜಾಸ್ತಿ ಬರ್ತಾನೆ ಇರಲಿಲ್ಲ, ವುಡನ್ ಸ್ಪೂನ್ ಆಗಿರೋದ್ರಿಂದ ಅದಕ್ಕೆ 1-2-3 ಸಲ ಹಾಕಿದೆ ಅಷ್ಟೇ. ಇದು ಅನ್ನ ಕೆಳಗಡೆ ಒತ್ತೋದಿಲ್ಲ, ಅಂದರೆ ಸಿಯೋದಿಲ್ಲ. ಅದಕ್ಕೋಸ್ಕರ ತುಪ್ಪ ಯೂಸ್ ಮಾಡಬೇಕು. ಯಾವುದೇ ಬಾತ್ ಮಾಡಲಿ ನೀವು ತುಪ್ಪ ಯೂಸ್ ಮಾಡಿ. ಆವಾಗ ನೀವು ಪಲಾವ್ ಮಾಡಿರಿ, ಬಿಸಿಬೇಳೆಬಾತು, ವಾಂಗಿಬಾತು, ಖಾರ ಬಾತು ಯಾವುದೇ ಆಗಲಿ ತುಪ್ಪ ಕುಕ್ಕರಲ್ಲಿ ಫಸ್ಟ್ ಹಾಕಿದರೆ ಅದು ಒತ್ತಲ್ಲ ಅನ್ನೋದು ಒಂದಿದೆ, ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಈಗ 2 ಸ್ಪೂನಷ್ಟು ನಾನು ಗೋಲ್ಡ್ ವಿನ್ನರ್ ಆಯಿಲ್ನ, ಶೇಂಗಾ ಎಣ್ಣೆ ಅಂತ ಏನು ಹೇಳ್ತೀವಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಸಾಕು, ಯಾಕೆಂದರೆ ತುಪ್ಪ ಬೇರೆ ಹಾಕಿದ್ದೀವಿ. ಸೊ ಇದು 2 ಸ್ಪೂನ್ ಆದರೆ ಸಾಕಾಗುತ್ತೆ. ದೊಡ್ಡ ಸ್ಪೂನ್ ಯೂಸ್ ಮಾಡಿಲ್ಲ, ಚಿಕ್ಕ ಸ್ಪೂನು ನಾನು ತೊಗೊಂಡಿರೋದು. ಜಾಸ್ತಿ ಎಣ್ಣೆನೂ ಹಾಕ್ಕೋಬಾರ್ದು, ಜಾಸ್ತಿ ತುಪ್ಪನೂ ಹಾಕಬಾರ್ದು. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೋಬೇಕು. ಹೆವಿ ಎಣ್ಣೆ ಆಯಿತು ಅಂದರೆ ಬರೀ ಎಣ್ಣೆ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ಈಗ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಕೂಡ ಫಸ್ಟ್ ಇರಲೇಬೇಕಲ್ಲ ಬಾತ್ಗಳಿಗೆ. ಪಲಾವ್ ಎಲೆ ಇಲ್ಲದೇ ಯಾವುದೇ ಪಲಾವ್ ಆಗಿರ್ಬೋದು, ಬಾತ್ ಆಗಿರ್ಬೋದು ಆಗೋದಿಲ್ಲ. ಸೊ ಹಾಗಾಗಿ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಗೈಸ್ ಎಷ್ಟು ದಿನ ನಾನು ಗ್ಯಾಪ್ ತೊಗೊಂಡಿದ್ದೆ. ಈಗ ಲವಂಗ ಹಾಕ್ತಾಯಿದ್ದೀನಿ 2. ಅಂದರೆ ಒಂಥರ ಕಲರ್ಫುಲ್ಲಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಕೆಲವೊಬ್ಬರು ಇಷ್ಟಪಡ್ತಾರೆ ಲವಂಗ ಏಲಕ್ಕಿ ಬಾಯಲ್ಲಿ ಸಿಕ್ಕಾಗ ಚೆನ್ನಾಗಿರೋ ಫ್ಲೇವರ್ ಅನಿಸುತ್ತೆ ಬಾಯಿ ಅಂತ ಹೇಳೋ ಇಷ್ಟಪಡ್ತಾರೆ. ಸೊ ಹಾಗಾಗಿ ಹಾಕಿದ್ದೀನಿ ಅಷ್ಟೇ. ಬೇಕಾದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಓಕೆನಾ. ಮತ್ತು ಏಲಕ್ಕಿ ಕೂಡ 2 ಹಾಕಿದ್ದೀನಿ. ಇಷ್ಟು ದಿನ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಯಾಕೆ ಅನ್ನೋದಾದರೆ ಇದು ಟ್ರೈಪಾಡ್ ಇರಲಿಲ್ಲ. ಸೊ ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ, ಅದು ಮುರಿದೋಗ್ಬಿಟ್ಟಿತ್ತು. ಈಗ ಕಸೂರಿ ಮೇಥಿ ಹಾಕಿದ್ದೀನಿ. ಕಸೂರಿ ಮೇಥಿ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಕಸೂರಿ ಮೇಥಿ ಸಿಗುತ್ತೆ ರೇಷನ್ ಅಂಗಡಿಗಳಲ್ಲಿ. ಹಾಗೆ ಕರಿಬೇವು 1 ಎಸಳು ಆಗೋಷ್ಟು ಹಾಕಿದ್ದೀನಿ. ಈಗ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ. ನೀವು ಹಸಿ ಬಟಾಣಿನಾದರೂ ಹಾಕೋಬೋದು, ಇಲ್ಲ ಮನೆಯಲ್ಲಿ ಒಣ ಬಟಾಣಿ ಇರುತ್ತಲ್ವ ಅದನ್ನು ರಾತ್ರಿನೇ ನೆನೆಸಿಟ್ಬಿಟ್ಟು ರಾತ್ರಿ ಪೂರ ನೆನೆಸಿದರೆ ಬೆಳಗ್ಗೆ ನೀವು ಟೊಮೆಟೊ ಬಾತ್ ಮಾಡೋ ಜೊತೆಗೆ ಅದು ಚೆನ್ನಾಗಿ ಅರಳಿರುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು ಹಸಿ ಬಟಾಣಿ ಇಲ್ಲ ಅನ್ನೋದಾದರೆ. ನನ್ನ ಹಸಿ ಬಟಾಣಿ ಇತ್ತು, ಸೊ ಹಾಗಾಗಿ ಹಸಿ ಬಟಾಣಿ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಓಕೆನಾ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಬೇಯಬೇಕು ಚೆನ್ನಾಗಿ, ಹಸಿ ವಾಸನೆ ಹೋಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು ಸೌಟಿಂದ. ಇವಾಗ ನಾನು ನೋಡಿ ಕಾಣಿಸ್ತಿದೆ ಅಲ್ಲ, ಈರುಳ್ಳಿ, ಬಟಾಣಿ, ಪಲಾವ್ ಎಲೆ, ಕರಿಬೇವು ಮತ್ತು ಏಲಕ್ಕಿ, ಲವಂಗ ಇದೆಲ್ಲ ಕಾಣಿಸ್ತಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗಬೇಕಲ್ವ. ಸೊ ಹಾಗಾಗಿ ಒಂದೊಂದೇ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದೇ ಸೇರಿಸ್ತಾ ಹೋಗಿ, ಆಗ ಬೇಗ ಬೇಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಟೊಮೊಟೊ ಬೇಗ ಬೆಂದ್ಬಿಡುತ್ತೆ, ಇವೆಲ್ಲ ಸ್ವಲ್ಪ ಬೇಯೋದು ಕಷ್ಟ.
ಈಗ ಟೊಮೊಟೊ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಗ ಬೇಯುತ್ತೆ. ಉಪ್ಪು ಹಾಕ್ಬಿಟ್ವಿ ಅಂದರೆ 5 ಮಿನಿಟ್ಸು ಆಗೋಲ್ಲ, ಒಂದು 2 ಮಿನಿಟ್ಸಲ್ಲೇ ಬೆಂದುಬಿಡುತ್ತೆ ಟೊಮೊಟೊ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕಿದ್ದೀನಿ ಟೊಮೊಟೊನ ನಾನು ಚಿಕ್ಕದು ಇರೋದ್ರಿಂದ 3 ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋರಾದರೆ ಜಾಸ್ತಿನೇ ಮಾಡ್ಕೊಳ್ಳಿ, ಜಾಸ್ತಿ ಟೊಮೊಟೊ ಹಾಕಿ, ಓಕೆನಾ. ಈಗ 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು ಹಾಕೋದು ಏನು ಯಾಕೆ ಅನ್ನೋದಾದರೆ ಕಲ್ಲುಪ್ಪು ತುಂಬ ಟೇಸ್ಟಿ ಆಗುತ್ತೆ ಅಡುಗೆಗೋಸ್ಕರ. ಕಲ್ಲುಪ್ಪನ್ನೇ ಜಾಸ್ತಿ ಯೂಸ್ ಮಾಡಿ, ಪುಡಿ ಉಪ್ಪಿಗಿಂತ ಇದು ಕಲ್ಲುಪ್ಪೇ ಶ್ರೇಷ್ಠ ಅಂತ ಹೇಳ್ತಾರೆ, ಅದಕ್ಕೋಸ್ಕರ, ಓಕೆನಾ. ಈಗಿದು ಚೆನ್ನಾಗಿ ಫ್ರೈ ಆಗಬೇಕು. ನಂದು ಟ್ರೈಪಾಡ್ ಮುರಿದೋಗಿದೆ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಗ್ಯಾಪ್ ಕೊಟ್ಟಿದ್ದೆ ಇಷ್ಟು ದಿನ. ಇವಾಗ ತೊಗೊಂಡಿದ್ದಾಯಿತು, ಅದಕ್ಕೆ ಇವಾಗ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ ಇಷ್ಟು ದಿನ ಗ್ಯಾಪ್ ಆಗಿದ್ದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಡೈಲಿ ಬರ್ತಾ ಇರುತ್ತೆ, 2 ಡೇಸ್ ಅಂತೂ ಒನ್ಸ್ ಹಾಕ್ತಾ ಹೋಗ್ತೀನಿ ವೀಡಿಯೋಸ್ನ ಇನ್ಮೇಲಿಂದ. ಪ್ಲೀಸ್ ಇನ್ನು ಮುಂದೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ರಿಗೂ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ ಗೈಸ್. ಈಗಿದು ಬೇಯಬೇಕು ಚೆನ್ನಾಗಿ, ಟೊಮೊಟೊ ಸ್ಮ್ಯಾಶ್ ಆಗಬೇಕು. ಆ ಥರ ಆದಮೇಲೆ ನಾವು ಅಕ್ಕಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಉಪ್ಪು ಹಾಕಿದ್ದೀವಲ್ಲ, ಬೇಗ ಬೆಂದು ಬಿಡುತ್ತೆ ಹೇಳ್ಬೇಕಂದ್ರೆ. ಲೋ ಫ್ಲೇಮೇ ಇಟ್ಟಿದ್ದೀನಿ, ಯಾಕೆಂದರೆ ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ಕೆಳಗಡೆ ಒತ್ತೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನಾನು ಅದನ್ನು ತರಕಾರಿ ಎಲ್ಲ ಬಾಡಿಸ್ತಾ ಇದ್ದೀನಿ. ಅಂದರೆ ಅದು ಮೆತ್ತಗಾಗೋ ಥರ ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇರೋವಂಥದ್ದು. ಈಗಿದು ಬೆಂದಿದೆ. ನಾನು ಅಕ್ಕಿ ತೊಳೆದಿಟ್ಟಿದ್ನಲ್ಲ, ಒಂದು ಬೌಲಷ್ಟು ಜಾಮೂನ್ ಬಟ್ಲಲ್ಲಿ ತೋರಿಸಿದ್ನಲ್ಲ, ಈ ಒಂದು ಬೌಲಲ್ಲಿ ತೊಗೊಂಡಿರೋದು ಅಕ್ಕಿ ಅಷ್ಟೇ ನಾನು ತೊಳೆದಿಟ್ಟಿದ್ದೆ. ಈಗ ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ನೀರು ಹಾಕ್ತಾಯಿಲ್ಲ ನೋಡಿ, ಫಸ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಯಾಕೆ ಅನ್ನೋದಾದರೆ ಎಣ್ಣೆಯಲ್ಲಿ ಅಕ್ಕಿ ಫ್ರೈ ಆಗಬೇಕಂತೆ. ಅಕ್ಕಿ ಫ್ರೈ ಆದರೆ ತುಂಬ ಟೇಸ್ಟ್ ಆಗುತ್ತೆ ಅಂತೆ, ಅದಕ್ಕೋಸ್ಕರ ಅವರು ಭಟ್ರು ಹೇಳಿದರು ನನಗೆ, ಗೊತ್ತಿರೋರೊಬ್ಬರು, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಈ ಥರ ಅಕ್ಕಿನ ಹಾಕಿದರೆ ಒಂಥರ ಉದುರಾಗಿ ಚೆನ್ನಾಗಿ ಬರುತ್ತಂತೆ. ಆಮೇಲೆ ನೀರು ಹಾಕ್ಕೋಬೇಕಂತೆ. ಅವ್ರು ಅದೇ ಥರನೇ ಅಂತೆ ಮಾಡೋದು. ಕೆಲವರು ಉಲ್ಟಾ ಹೇಳ್ತಾರೆ, ಕೆಲವರು ಈ ಥರ ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಅವರೇ ಯಾವ ರೀತಿ ಮಾಡ್ತಿರ್ತಾರೋ ಆ ಥರ ಹೇಳಿರ್ತಾರೆ. ಈಗ ನಾನು ಕೂಡ ಅವ್ರು ಹೇಳಿದ್ರು ನೋಡೋಣ ಅಂತ ಮಾಡೋಕ್ಕೆ ಶುರು ಮಾಡಿದೆ. ಅದು ಒಂಥರ ಚೆನ್ನಾಗಿ ಅನಿಸ್ತು ನನಗೆ. ಈಗ ಇದನ್ನು ಚೆನ್ನಾಗಿ ಕೈಯಿಂದ ತಿರುಗಿಸಿದ್ದೀನಿ ಸೌಟ್ ತೊಗೊಂಡು. ನೋಡಿ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪನ ಕೆಳಗಡೆ ಗೊತ್ತಿಲ್ಲ. ಆ ರೀತಿ ನೀವು ತಿರುಗಿಸ್ಕೊತಾ ಇರಬೇಕು ಸೌಟಿಂದ, ಇಲ್ಲಾಂದರೆ ಕೆಳಗಡೆ ಒಂದೇ ಕಡೆ ಇತ್ತು ಅಂದರೆ ಏನಾಗುತ್ತೆ, ಒತ್ತೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ಇದು ಫ್ರೈ ಆಗಲಿ ಗಾಯ್ಸ್. ಈಗ ಮತ್ತೊಂದು ಸಲ ಕೈಯಿಂದ ತಿರುಗಿಸ್ಬಿಟ್ಟು ಲಾಸ್ಟಲ್ಲಿ ನೀರು ಹಾಕ್ತಾಯಿದ್ದೀನಿ. 1:2 ಅಂದರೆ 1 ಬೌಲ್ ಅಕ್ಕಿಗೆ 2 ಬೌಲು ನೀರು ಹಾಕ್ಕೋಬೇಕಲ್ವಾ. ನೋಡಿ 2 ಬೌಲ್ ನೀರು ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೂ ನಾವು ಗ್ರೈಂಡ್ ಮಾಡಿರೋಂಥ ಮಸಾಲೆ ಕೂಡ ಇದೆ ಅಲ್ವಾ, ಸೊ ಅದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಬೌಲಲ್ಲಿ ನೀರು. ನೀವು ರಿಯಲ್ ಫುಲ್ ಇದೆ ಅಂತ ನೀವು ಅಂದ್ಕೋಬೋದು, ಅದಕ್ಕೋಸ್ಕರ ಹೇಳಿದ್ದು, ಓಕೆನಾ. ನೋಡಿ ಈಗ ಜಾರ್ ಲಿಡ್ಡಲ್ಲಿರುತ್ತಲ್ಲ, ಲಿಡ್ಡಲ್ಲಿರೋವಂಥ ಮಸಾಲೆ ಕೂಡ ಇದರಲ್ಲಿ ಸೇರಿಸ್ತಿದ್ದೀನಿ ನೀರು ಹಾಕ್ಬಿಟ್ಟು. ಜಾಸ್ತಿ ನೀರಾದರೆ ಮೆತ್ತಗೆ ಅನಿಸ್ಬಿಡುತ್ತೆ ಗೈಸ್, ಅದಕ್ಕೋಸ್ಕರ ಆದಷ್ಟು ಕಡಿಮೆ ನೀವು 1:2 ಅಕ್ಕಿ ಯಾವ ಮೆಜರಲ್ಲಿ ತೊಗೊಂಡಿರ್ತೀರಲ್ಲ ಅದೇ ಮೆಜರ್ಮೆಂಟಲ್ಲೇ ನೀವು ನೀರು ಹಾಕೋಬೇಕಾಗುತ್ತೆ. ಈಗ ಗ್ರೈಂಡ್ ಮಾಡಿರೋದಂಥದ್ದು ಬೇರೆ ಇರುತ್ತಲ್ಲ ನೀರಿನ ಅಂಶ, ಅವಾಗ ಏನಾಗುತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ನೀರು, ಅದಕ್ಕೋಸ್ಕರ. ನೋಡಿ ಇದು ಗಟ್ಟಿ ಇತ್ತಲ್ವ, ಈಗ ಅದರಲ್ಲಿ ಹಾಕಿದಾಗ ನೀರಿನ ಅಂಶ ಇನ್ನೂ ಜಾಸ್ತಿ ಆಯಿತು. ಸೊ ಆಲ್ಮೋಸ್ಟ್ ಇದು ಕೈಯಿಂದ ಬರಲಿಲ್ಲ, ಅದಕ್ಕೋಸ್ಕರ ಸೌಟಿಂದ ಬರಲಿಲ್ಲ, ಕೈಯಿಂದನೇ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ನಾನು ಕೈಯಿಂದ ಯೂಸ್ ಮಾಡೋದೇ ಜಾಸ್ತಿ ಸೌಟ್ಗಿಂತ. ಈಗ ನೋಡಿ ಎಲ್ಲ ಇದನ್ನು ಹಾಕಿದ್ದೀನಿ. ಉಪ್ಪು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಲ್ವ ಆವಾಗೇ ಫ್ರೈ ಆಗಲಿ ಅಂತ ತರಕಾರಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಹೇಳಿದ್ನಲ್ಲ ನಾನು ಮಿಕ್ಸಿಗೆ ಹಾಕಿರಲಿಲ್ಲ, ಈಗ ಮೇಲೆ ಈ ಥರ ಹಾಕಿದ್ದೀನಿ. ನೋಡಿ ಕಾಣಿಸ್ತಿದೆ ಅಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಗೈಸ್. ಇದಕ್ಕೆ ಕೆಲವರೆಲ್ಲ ಕಲರೆಲ್ಲ ಆ್ಯಡ್ ಮಾಡ್ತಾರಂತೆ ಹೋಟೆಲ್ಗಳಲ್ಲಿ. ಕಲರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಮನೆಯಲ್ಲೇ ಆಗಿರೋದ್ರಿಂದ ಹೆಲ್ದಿಯಾಗಿರಬೇಕು ಅಂದರೆ ಕಲರೆಲ್ಲ ಯೂಸ್ ಮಾಡಬಾರ್ದು. ಸೊ ಈಗ ನಾನು ಇದ್ರ ಲಿಡ್ ಮುಚ್ತಾ ಇದ್ದೀನಿ, ಕುಕ್ಕರ್ ಲಿಡ್ನ. ಇದು ರೆಡಿ ಆಗುತ್ತೆ. 2 ವಿಷಲ್ ಕೂಗಬೇಕು, ಓಕೆನಾ. 2 ಆದರೆ ಸಾಕು, ಕೆಲವರು 2 ವಿಷಲ್ ಆದ್ರೇ ಸಾಕು ಗೈಸ್. ಜಾಸ್ತಿ ಕೂಗಿಸಿದ್ವಿ ಅಂದರೆ ಮೆತ್ತ ಕಿಚಡಿ ಆಗಿಬಿಡುತ್ತೆ, ಅದಕ್ಕೋಸ್ಕರ 2 ಆದರೆ ಸಾಕು. 1, 2 ಹೇಳಿದ್ನಲ್ಲ, 2 ವಿಷಲ್ ಕೂಗಬೇಕು. 2 ವಿಷಲ್ ಕೂಗಿದೆ ಅಂದರೆ ನಿಮ್ಮ ಅನ್ನ ತುಂಬ ಉದುರಾಗಿ ತುಂಬ ಚೆನ್ನಾಗಿ ಆಗಿರುತ್ತೆ ಹೇಳ್ಬೇಕಂದ್ರೆ.
ನೋಡಿ ಈ ಥರ ಮೇಲೆ ಅದು ಏರ್ ಇರುತ್ತಲ್ಲ, ಆ ಕುಕ್ಕರ್ ವಿಷಲ್ನ ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಹಾಗೆ ತೆಗೆದ್ರಿ ಅಂದರೆ ಬಡ್ ಅನ್ನೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋಡಿ ಈಗ ಮತ್ತೊಂದು ಸಲ ಕೊತ್ತಂಬರಿ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದರೆ ಏನೋ ಒಂಥರ ಕಲರ್ಫುಲ್ ಅನಿಸುತ್ತೆ. ಅದು ನನಗೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಈ ಥರ ಮೇಲ್ಗಡೆ ಹಾಕಿ ಕೊತ್ತಂಬರಿನ. ಎಲ್ಲದಕ್ಕೂ ನಾನು ಈ ಥರ ಮೇಲೆ ಹಾಕೋ ಒಂದು ಬಾತ್, ಯಾವುದಾದ್ರೂ ವಾಂಗಿಬಾತು, ಬಿಸಿಬೇಳೆಬಾತು, ಪಲಾವು ಈ ಥರ ಎಲ್ಲದಕ್ಕೂ ಮೊದಲೇ ಹಾಕಿದ್ದೆ ಅಂದರೂ ಕೂಡ ಮತ್ತೆ ಲಾಸ್ಟಲ್ಲಿ ಹಾಕ್ತೀನಿ. ಏನೋ ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಈಗ ಇದು ನೋಡಿ ಉದುರಾಗಿ ಬಂದಿದೆ. ಜಾಸ್ತಿ ಸ್ಪೂನಿಂದ ಕೆಲವ್ರು ಏನು ಮಾಡ್ತಾರೆ, ಮೆತ್ತಗಾಗೋ ಥರ ಅಂದ್ಬಿಡ್ತಾರೆ. ಆ ಥರ ಅಂದ್ಕೋಬಾರ್ದು. ಇದು ನೋಡಿ ಈ ಥರ ಉದುರಾಗಿ ಬರಬೇಕು ಅಂದರೆ ನೀರು ಕಡಿಮೆ ಇರಬೇಕು. ಜಾಸ್ತಿ ಆಯಿತು, ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಅಕ್ಕಿ ಮೆಜರ್ಮೆಂಟಲ್ಲೇ ತೊಗೋಬೇಕು. ಓಕೆನಾ? ನೋಡಿ ನಮ್ಮ ಟೊಮೆಟೊ ಬಾತ್ ರೆಡಿಯಾಗಿದೆ. ಹೇಗಿದೆ ಟೊಮೆಟೊ ಬಾತ್? ಕ್ಯಾಪ್ಸಿಕಮ್ ಎಲ್ಲ ಕಾಣಿಸ್ತಿದೆ, ಟೊಮೊಟೊ ಕೂಡ ಕಾಣಿಸ್ತಿದೆ ಅಲ್ವಾ ಗೈಸ್? ನೋಡಿ ಎಷ್ಟು ಕಲರ್ಫುಲ್ ಆಗಿದೆ.
ಗೈಸ್ ಇವಾಗ ಟೊಮೊಟೊ ಬಾತ್ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ. ಇದಕ್ಕೆ ರಸಾಯನ ಅಂದರೆ ಮೊಸರು ಬಜ್ಜಿ ತೊಗೋಬೋದು ಅಥವಾ ಚಟ್ನಿ ಕೂಡ, ಕೊಬ್ಬರಿ ಚಟ್ನಿ ಕೂಡ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ.